ಕೊಪ್ಪಳದಲ್ಲಿ ಉಕ್ಕಿನ ಕಾರ್ಖಾನೆ ಸ್ಥಾಪನೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಜಿಲ್ಲಾಡಳಿತದ ಭವನದ ಮುಂದೆ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ನಮಗೆ ಕಾರ್ಖಾನೆ ಬೇಡ, ಬಂದ್ ಮಾಡಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಕೊಪ್ಪಳ ತಾಲೂಕಿನ ಹಾಲವರ್ತಿ ಗ್ರಾಮದ ಜನರು ಪ್ರೊಟೆಸ್ಟ್ ಅನ್ನು ಮಾಡಲಾಗ್ತಾ ಇದೆ. ಕಾರ್ಖಾನೆಯಿಂದ ಧೂಳು ಬರುತ್ತೆ, ಆರೋಗ್ಯ ಹಾಳಾಗತ್ತೆ, ಬೆಳೆ ನಾಶ ಆಗತ್ತೆ, ನಮಗೆ ಬದುಕೋಕ್ ಬಿಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಧಿಕಾರಿಗಳ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ ರೈತರು. ನೋಡಿ, ಇಲ್ಲಿ ಕಾರ್ಖಾನೆ ನಿರ್ಮಾಣ ಆಗಿದ್ದಲ್ಲಿ ನಮಗೆ ಸಮಸ್ಯೆ ಆಗತ್ತೆ, ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರತ್ತೆ, ಬೆಳೆಗಳನ್ನ ಬೆಳೆಯೋದಕ್ಕಾಗಲ್ಲ. ಆ ಕಾರಣಕ್ಕಾಗಿ ನಮಗೆ ಕಾರ್ಖಾನೆ ಬೇಡವೇ ಬೇಡ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಎಷ್ಟೋ ಜನ ಉಸಿರಾಟದ ಸಮಸ್ಯೆ, ಚರ್ಮ ರೋಗದ ಸಮಸ್ಯೆ, ಈ ಥರ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀವಿ. ಕಾರಣ ವಿಪರೀತವಾದಂಥ ಹೊಗೆ, ಧೂಳು, ಇದೆಲ್ಲದರಿಂದಲೂ ಕೂಡ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಆ ಕಾರಣಕ್ಕಾಗಿ ಇಲ್ಲಿ ಕಾರ್ಖಾನೆ ಓಪನ್ ಆಗೋದು ಬೇಡವೇ ಬೇಡ ಅಂತ ಆಗ್ರಹಿಸ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ರೈತರೆಲ್ಲರೂ ಒಗ್ಗೂಡಿ ಈ ಹೋರಾಟವನ್ನು ಮಾಡಲಾಗ್ತಾ ಇದೆ. ಸರ್ಕಾರದ ಗಮನಕ್ಕೆ ತರಲಾಗಿದೆ, ಮನವಿ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಾರ್ಖಾನೆ ಅನ್ನೋದು ಬೇಡವೇ ಬೇಡ, ಇದು ನಮ್ಮ ಜೀವನವನ್ನೇ ಹಾಳು ಮಾಡುತ್ತೆ ಅಂತ ಹೇಳಿ ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ. ಒಂದು ಸೈಡ್ ಬಂದ್ಬಿಡಿ, ಎಲ್ಲರೂ ಅರ್ಜಿ ಕೊಡಕ್ಕೆ ಬಂದಿರ್ತಕ್ಕಂಥದ್ದು ಕೂಡಬಾರ್ದು. ಈ ಕಡೆ ಬಂದ್ಬಿಡಿ, ಈ ಕಡೆ ದಯವಿಟ್ಟು ಈ ಕಡೆ ಬನ್ನಿ. ನಾನು ಹೇಳಿ ಕರೆಸ್ತೀನಿ ಸಂಬಂಧಪಟ್ಟ ಇಲಾಖೆಯವರಿಗೆ. ಏನು ಸರ್, ನೀವು ಕೂಡಬಾರ್ದು, ದಯವಿಟ್ಟು ಈ ಕಡೆ ಬಂದ್ಬಿಡಿ. ಒಂದು ಸೈಡ್ ಬಂದಾಗ ನಮ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಹೇಳ್ತೀವಿ ನಾವು ಹೋಗಿ. ಒಂದು 200ರಿಂದ 300 ಜನ ಬಂದೀವಿ ಸರ್. ನಾವು ಡಿ ಸಿ ಅವರಿಗೆ ಮನೆ ಕೊಡ್ಬೇಕಂತೇಳಿ ಬಂದಿದ್ವಿ. ಡಿ ಸಿ ಅವರು ಇಲ್ಲಂತೆ. ನಾವು ಲಿಖಿತ ರೂಪದಾಗ ನಾವು ಇದು ಮಾಡಕ್ಕೆ ಬಂದೀವಿ ಸರ್. ಮತ್ತು ಜನರು ಎಲ್ಲರೂ ಬಂದಿದ್ದಾರೆ ಸರ್. ಈಗ ಅದೇ ಫ್ಯಾಕ್ಟ್ರಿ ಸರ್, BSPL ಫ್ಯಾಕ್ಟ್ರಿ ಮತ್ತು ಇನ್ನಿರ್ತಕ್ಕಂಥ ಎಲ್ಲ ಕಾರ್ಖಾನೆಗಳು ಧೂಳದಿಂದ ಭಾಳ ಸಮಸ್ಯೆ ಆಗುತ್ತೆ ಸರ್. ಆ ಸಮಸ್ಯೆ ಏನೈತೆ ಸರ್, ಎಲ್ಲ ಧೂಳುಗಳು ಬರಲಾರ್ದಂಗೆ ಮಾಡಬೇಕು ಮತ್ತು ಹೊಸ ಫ್ಯಾಕ್ಟ್ರಿಗಳಿಗೆ ಯಾವುದೇ ಥರದ ಪರ್ಮಿಷನ್ ಕೊಡಬಾರ್ದು ಅಂತೇಳಿ ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಬಂದಿದ್ದೀವಿ ಸರ್. ಹಾಗಾಗಿ ನಾವು ಡಿ ಸಿ ಸಮಸ್ಯೆ ಆರೋಗ್ಯಕ್ಕೆ ಭಾಳ ಸಮಸ್ಯೆ ಆಗುತ್ತೆ ಸರ್. ಕೆಲಸ ಮಾಡೋದಕ್ಕೆ ಸಮಸ್ಯೆ ಆಗುತ್ತೆ. ಎಲ್ಲರಿಗೂ ಅಸ್ತಮ, ಕೆಮ್ಮು, ಜ್ವರ, ಕಣ್ಣು ಪ್ರಾಬ್ಲಮ್ಮು, ಎಲ್ಲ ಥರ ಕಾಯಿಲೆ ಬರಾಕತ್ತೆ ಸರ್ ಊರಲ್ಲೆಲ್ಲ. ಸರ್ ಡಿ ಸಿ ಅವರಿಗೆ ನಾವು ಮನೆ ಕೊಡೋಕೆ ಬಂದು ಸರ್, ಡಿ ಸಿ ಅವ್ರು ಏನೋ ಇಲ್ಲಂತೆ ಸರ್. ಈಗ ನಾವು ಎ ಡಿ ಸಿ ಅವ್ರಿಗೆ ಕೊಡೋಕೆ ಬಂದಿದ್ವಿ. ಎ ಡಿ ಸಿ ಅವರು ಇದ್ದಾರೆ, ಆದರೆ ಅವರು ಬರ್ತಾ ಇಲ್ಲ ಸರ್. ಹೌದು ಸರ್, BSPL ಇರೋದು ಸರ್. BSPL ಇರೋದು ಮತ್ತು ಎಲ್ಲ ಧೂಳು ಬರ್ತಾವಲ್ರಿ. ಇದು ಚಲೋಗಿದ್ದಾವ ಹೊಲ ಪೀಕ್ ಎಲ್ಲ ಬೆಳೆ ಎಲ್ಲ ಕೆಟ್ಟ ಹೋಗ್ಕೊಂತವು. ಹೆಣ್ಮಕ್ಳು ಹೊರಗೆ ಬಟ್ಟೆ ಹಾಕಿದ ಸೈತಿ ಇನ್ನು ಎಲ್ಲ ಧೂಳು ಬರಕುಂತೈತ್ರಿ. ಅದು ಇನ್ನು ನಂತರ ಫ್ಯಾಕ್ಟ್ರಿ ಬರೋದು ಬೇಡ್ರಿ. ನಮ್ಮ ಊರಿಗೆ ಈಗ ಅವ್ರಿ ಇಷ್ಟ ಸಾಕ್ರಿ. ಅದು ಆಡಮಕ್ಕಳು ಸುಡೋ ಸರ್, ಅವ್ರಿಗೆ ಸತಿ ಧೂಳಾಗ್ರಿ. ಈಗ ನಾವೆಲ್ಲರೂ ಹೊಲ್ಕ ಪಲ್ಕ ಹೋಗ್ಲಿಲ್ಲ, ಧೂಳು ಮುಣಿಸ್ಕೊಂಬರ್ತೀವಿ. ಗಂಟ್ಲಿಗೆ ಧೂಳಾಗ್ರಿ, ಎಲ್ಲ ಕೆಮ್ಮು ದಮ್ಮು. ಈಗೆಲ್ಲ ದವಾಖಾನಿಗೆ ಹೋಗ್ಲಿ ಬರೀ ಕ್ಯಾಕರ್ಸಿರ್ ಬರೀ ಅದ ಬರ್ತೈತ್ರಿ. ಅದ್ರ ಸಲುವಾಗಿ ಈಗ ನಾವು ಬಂದಿರಿ. ಅದೇನು ಬ್ಯಾಡ್ರಿ ಫ್ಯಾಕ್ಟ್ರಿ ಹುಟ್ಟೇವಲ್ಲ ಇಷ್ಟ ಸಾಕ್ರಿ. ಯಾಕಂದ್ರೆ ಕೊಟ್ಬಿಟ್ಟಿವಿ, ಈಗ ಕೊಟ್ಟು ತಪ್ಪಾಗ್ಬಿಟ್ಟತ್ತಲ್ಲ. ಅದ್ರ ಸಲುವಾಗಿ ಹಿಂಗಾಗತ್ತನ ನಮ್ಗೆ ಗೊತ್ತಾಗ್ಲಿ ಇಂಥ ಫ್ಯಾಕ್ಟ್ರಿ ಬರ್ತಾವ ಅನ್ನೋದು. ಈಗೇನು ಬಂದೈತಲ್ರಿ, ಇನ್ನು ನಂತರ ಬರೋದು ಬೇಡ ಅಂತ ನಾವು ಹೇಳಕ್ ಬಂದೀವ್ರಿ ಎಲ್ಲರೂ ಕಲ್ತು. ಏನ್ರಿ ಏನು ಧೂಳು ಬರ್ತಾವ್ರಿ, ಆರೋಗ್ಯನ ಕೆಟ್ಟವ್ರಿ. ಕಣ್ಣು ಪಣ್ಣು ಈ ಕೆಲ್ಸಕ್ಕೆ ಹೋಗಿ ನಾವು ಹೆಣ್ಮಕ್ಳು ಎಲ್ಲರೂ ಪಟ್ಟಿ ಎಲ್ಲ ಧೂಳು ಮುಣಿಗಿ ಮನೆಗೆ ಬಂದ್ಬಿಟ್ರಪ್ಪ ಅಂದ್ರೆ ಹೆಣ್ಮಕ್ಳು ಗಂಡ್ಮಕ್ಳು ನೋಡಂಗಿಲ್ಲ. ಹಂಗೆ ಇರ್ತೀವಿ. ಈ ಬೆಳೆ ಬಟ್ಟೆ ಹಾಕ್ಯಂದು ಯಾರು ಗಂಡ್ಮಕ್ಳು ಬಂದ್ಬಿಟ್ರು ಹೊಲ್ದಕ್ಕೆ ಬರಂಗಿಲ್ಲ ರೀ ಎಲ್ಲರೂ. ಹಂಗಾಗಿ 3 ಎಕರೆ 4 ಎಕರೆ ಹೊಲ ಇದ್ದಾರೆ, ಎಲ್ಲ ಸಾಲ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರಿ. ಅದ್ರ ಸಲುವಾಗಿದ್ದಾನೆ ಆ ಧೂಳು ಬರಂದ್ರೆ ಎಲ್ಲ ಮತ್ತೆ ಅವೆಲ್ಲ ಇದಾಗಿ ಪೀಕ ಕೆಟ್ಟು ಹೋಗ್ಬಿಡ್ತೈತ್ರಿ. ಅದು ಹೌದ್ರಿ, ನಾ ಬಾಡ್ದ್ರಿ. ಇನ್ನು ಅದು ಮುಂದೆ ಬ್ಯಾಡ್ರಿ ಅಂತೀವ್ರಿ ನಾವು. ಒಟ್ಟ ಬೇಡ ಒಂದು ಫ್ಯಾಕ್ಟ್ರೇ ಬೇಡ್ರಿ, ಸಾಕು. ಇಷ್ಟ ಧೂಳು ಬರ್ತ್ರಿ. ಇನ್ನು ಧೂಳು ಅದು ಎಲ್ಲ ಧೂಳು ಬರ್ತಾವಲ್ರಿ. ಇದು ಚಲೋಗಿದ್ದಾವ ಹೊಲ ಪೀಕ್ ಎಲ್ಲ ಬೆಳೆ ಎಲ್ಲ ಕೆಟ್ಟ ಹೋಗ್ಕೊಂತವು. ಹೆಣ್ಮಕ್ಳು ಹೊರಗೆ ಬಟ್ಟೆ ಹಾಕಿದ ಸೈತಿ ಇನ್ನು ಎಲ್ಲ ಧೂಳು ಬರಕುಂತೈತ್ರಿ. ಅದು ಇನ್ನು ನಂತರ ಫ್ಯಾಕ್ಟ್ರಿ ಬರೋದು ಬೇಡ್ರಿ. ನಮ್ಮ ಫ್ಯಾಕ್ಟ್ರಿಗಳು ಧೂಳ ವಿಪರೀತ ಬಿಡ್ತಾ ಇದೆ. ಅದ್ರ ಬಗ್ಗೆ ಜನರಿಗೆ ಭಾಳ, ಮಕ್ಕಳಿಗೆ ಭಾಳ ತೊಂದರೆ ಆಗ್ತಿದ್ರೆ ಅದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತೇಳಿ ತಮ್ಮಲ್ಲಿ ಇರ್ತಕ್ಕಂಥ ಕಂಪ್ನಿನೇ ಸಾಕಷ್ಟು ಹೊಗೆಯಿಂದ